ಅಶ್ವಿನಿ, ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ದಿನನಿತ್ಯ ಧ್ವನಿ ಎತ್ತಾ ಇದ್ವಿ, ಕ್ಯಾಂಪೇನ್ ಸ್ಟೋರಿ ಮಾಡ್ತಾ ಇದ್ವಿ. ಆ ಸ್ಟೋರಿಗಳು ಕೂಡ ಅಷ್ಟೇ ವೇಗದಲ್ಲಿ ಇಂಪ್ಯಾಕ್ಟ್ ಕೂಡ ಆಗ್ತಾ ಇದೆ. ಸೊ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ನಾವು ಕ್ಯಾಂಪೇನ್ ಸ್ಟೋರಿ ಮಾಡ್ತಾ ಇದ್ವಿ. ಇವತ್ತು ವಿಶ್ವವಿದ್ಯಾಲಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಪೇನ್ ಮಾಡೋಣ. ಏನಪ್ಪ, ವಿಶ್ವವಿದ್ಯಾಲಯದಲ್ಲಿ ಅನುದಾನದ ಕೊರತೆ, ಸ್ಯಾಲರಿ ಆಗ್ತಿಲ್ಲ, ಲ್ಯಾಬೊರೇಟರಿ ಆಗ್ತಿಲ್ಲ, ಅದ್ರ ಜೊತೆ ಗ್ರಂಥಾಲಯಗಳಿಗೆ ವ್ಯವಸ್ಥೆ ಸರಿಯಾದಂತ ಸಿಗ್ತಾ ಇಲ್ಲ, ಸರಿಯಾದಂತ ಸಿಬ್ಬಂದಿ ಕೊರತೆ, ಇದೆಲ್ಲ ಸಮಸ್ಯೆ ಆಗ್ತಾ ಇದೆ. ಸೊ ಈಗ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿಶ್ವವಿದ್ಯಾಲಯ ಸ್ಥಾಪಿಸಿದೆ ಸರ್ಕಾರ. ರಾಜ್ಯದ ಜ್ಞಾನ ದೇಗುಲಗಳಿಗೆ ಎದುರಾಗಿದೆ ಆರ್ಥಿಕ ಗ್ರಹಣ. ಸರಿಯಾದ ಅನುದಾನ ಸಿಗದೆ ಸೊರಗ್ತಾ ಇವೆ ವಿವಿಗಳು. ವಿದ್ಯುತ್ ಬಿಲ್ ಕಟ್ಟಲು ದುಡ್ಡಿಲ್ಲದೆ ಹಂಪಿ ವಿವಿ ಪರದಾಟ. 109 ವರ್ಷಗಳ ಇತಿಹಾಸವಿರುವಂತ ವಿವಿಗೂ ಸಿಗದ ಅನುದಾನ. 109 ವರ್ಷಗಳ ಇತಿಹಾಸ ಇದೆ, ಆದರೆ ಆ ವಿವಿಗೂ ಅನುದಾನ ಸಿಗ್ತಾ ಇಲ್ಲ. ಅದು ಒಂದ್ ಸೈಡ್ ಆದ್ರೆ, ಇನ್ನೊಂದ್ ಕಡೆ ಸಂಬಳ ಸಿಗದೆ ಜಾನಪದ ವಿವಿ ಸ್ವಚ್ಛತೆ ಸಿಬ್ಬಂದಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ? ನಿಜವಾಗ್ಲೂ ಕೂಡ ಹೋರಾಟ ಮಾಡ್ತಾ ಇರುವಂತದ್ದು ಅಥವಾ ಹೋರಾಟ ಮಾಡಬೇಕಾಗಿರುವಂತದ್ದು ಅಥವಾ ಧ್ವನಿ ಎತ್ತಬೇಕಾಗಿರುವಂತದ್ದು ಇಂಥ ವಿಚಾರಗಳ ಬಗ್ಗೆ. ನಿಜ, ಶಿಕ್ಷಣದ ವ್ಯವಸ್ಥೆ ಈ ತರ ಕೊರತೆ ಆಗ್ತಾ ಇದ್ರೆ ಮುಂದೆ ಏನ್ ಕತೆ ಹಾಗಾದ್ರೆ ಅಶ್ವಿನಿ ಅಂತ? ಎಕ್ಸಾಕ್ಟ್ಲಿ. ಶಿಕ್ಷಣ ಮಕ್ಕಳ ಭವಿಷ್ಯವನ್ನ ರೂಪಿಸುವಂತದ್ದು, ಮಕ್ಕಳ ಬಾಳಿಗೆ ಬೆಳಕಾಗುವಂತದ್ದು. ಆದ್ರೆ ಆ ಮಕ್ಕಳ ಬಾಳಿಗೆ ಬೆಳಕನ್ನ ಕೊಡುವಂತ ವಿವಿಗಳೇ ಒಂದ್ ರೀತಿಯಲ್ಲಿ ಅಂಧಕಾರದಲ್ಲಿದೆ. ಕರೆಂಟ್ ಬಿಲ್ ಕಟ್ಟೋದಕ್ಕೆ 10 ಲಕ್ಷ ಬಾಕಿ ಉಳಿಸ್ಕೊಂಡಿದ್ದಾರೆ. ಇವಾಗಿಂದ ಅಲ್ಲ, ಸರಿ ಸುಮಾರು 2024ರಿಂದ ಇದೇ ಕತೆ. ಒಂದು ತಿಂಗಳಿಗೆ 10 ಲಕ್ಷ ಬೇಕು, ಆದ್ರೆ ಕೊಡ್ತಾ ಇರೋದು ಬರೀ ಅದ್ರ ಅರ್ಧದಷ್ಟು ಕೊಡ್ತಾ ಇಲ್ಲ. ಹೇಗ್ ನಡೆಸೋದು? ವಿವಿಗಳನ್ನ ನಡೆಸೋದು ಹೇಗೆ? ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ, ಅಂದ್ರೆ ಯಾರಿಗೂ ಕೂಡ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯ, ಈ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆಗೆ ಹೋಗಬಾರದು ಅನ್ನುವಂತ ಕಾರಣಕ್ಕಾಗಿ ಆಯಾ ಜಿಲ್ಲೆಯಲ್ಲಿ ಒಂದು ವಿವಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸ್ಥಾಪನೆ ಮಾಡಲಾಗಿದೆ. ಆದ್ರೆ ಆ ವಿವಿಗಳಿಗೆ ಅನುದಾನವನ್ನ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಎಲ್ಲಿ ಹಾಗಾದ್ರೆ ಸೊರಗ್ತಾ ಇದೆ, ಎಲ್ಲಿ ಕೊರಗ್ತಾ ಇದೆ, ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ, ಪೋಲಾಗ್ತಾ ಇದೆ? ಕೇಂದ್ರದಿಂದಲೂ ಕೂಡ ಅನುದಾನಗಳು ಬರುತ್ತೆ ವಿವಿಯನ್ನ ನಡೆಸೋದಕ್ಕೆ. ಹಾಗಾದ್ರೆ ಈ ವಿವಿಗಳಿಗೆ ಸಲ್ಲಬೇಕಾದಂತ ಅನುದಾನ ಎಲ್ಲಿ ಹೋಗ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕೆ ಕಾಡ್ತಾ ಇರೋದು. ಈ ಹಿಂದೆ ಬರ್ತಾ ಇತ್ತಲ್ಲ ಅನುದಾನ, ಹಾಗಾದ್ರೆ ಅದು ಬರ್ತಾ ಇಲ್ಲ ಯಾಕೆ? ಎಲ್ಲಿ ಹಾಗಾದ್ರೆ ಎಡವಟ್ಟು ಆಗಿರೋದು? ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯ ಬರೆಯುವಂತಹ ವಿವಿಗಳ ಭವಿಷ್ಯವೇ ಒಂದ್ ರೀತಿಯಲ್ಲಿ ಅತಂತ್ರವಾಗಿದೆ. ಈ ಗ್ಯಾರಂಟಿ ಸರ್ಕಾರದಿಂದ ರಾಜ್ಯದ ಯೂನಿವರ್ಸಿಟಿಗಳಿಗೆ ಬರಬೇಕಾಗಿರುವಂತಹ ಅನುದಾನವೂ ಕೂಡ ಬರ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಎಡವುತ್ತಾ ಇದೆಯಾ ಸರ್ಕಾರ ಅನ್ನೋ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಕಾಡುತ್ತೆ. ಬೆಂಗಳೂರಿನಿಂದ ಹಿಡಿದು ಕಲ್ಯಾಣ ಕರ್ನಾಟಕದವರೆಗೂ ಆಗಿರ್ಬೋದು, ಅಥವಾ ಕರಾವಳಿಯಿಂದ ಹಿಡಿದು ಕಿತ್ತೂರು ಕರ್ನಾಟಕದವರೆಗೂ ಆಗಿರ್ಬೋದು, ಪ್ರತಿಯೊಂದು ವಿವಿಗಳ ಸಮಸ್ಯೆಗಳನ್ನ ತಗೊಳ್ಳಿ, ಅಲ್ಲಿ ಅನುದಾನ ಇಲ್ಲ ಅನ್ನೋದನ್ನೇ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಇದು ಯಾಕಿಲ್ಲ ಅಂತ ಯಾವುದನ್ನೇ ಪ್ರಶ್ನೆ ಮಾಡಿದ್ರು ಅನುದಾನ ಬರ್ತಾ ಇಲ್ಲ ಅನ್ನುವಂಥ ಉತ್ತರನೇ ಸಿಗ್ತಾ ಇರೋದು. ಈ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಹಾಗಾದ್ರೆ ಯಾವ ರೀತಿಯಾಗಿ ದಿವಾಳಿ ಆಗ್ತಾ ಇದೆ? ಎಲ್ಲೆಲ್ಲಿ ಯಾವ ರೀತಿ ಬಿಕ್ಕಟ್ಟು ಈಗ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ? ರಿಪಬ್ಲಿಕ್ ಕನ್ನಡ ನಡೆಸಿರುವಂತಹ ಇವತ್ತಿನ ರಿಯಾಲಿಟಿ ಚೆಕ್ ಇದೆಯಲ್ಲ, ಈ ರಿಯಾಲಿಟಿ ಚೆಕ್ ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಗ್ಯಾರಂಟಿ ಸರ್ಕಾರದಿಂದ ವಿಶ್ವವಿದ್ಯಾಲಯಗಳಿಗೆ ಸಿಗದ ಅನುದಾನ, ತೀವ್ರ ಆರ್ಥಿಕ ಸಮಸ್ಯೆ ಎದುರಿಸ್ತಾ ಇವೆ ರಾಜ್ಯದ ವಿಶ್ವವಿದ್ಯಾಲಯಗಳು. ರಾಜ್ಯದ ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಸರ್ಕಾರ ಸರಿಯಾಗಿ ಅನುದಾನವನ್ನ ನೀಡದೇ ಇರುವ ಕಾರಣಕ್ಕೆ ಕೆಲವೊಂದಷ್ಟು ಪ್ರಮುಖ ವಿಶ್ವವಿದ್ಯಾಲಯಗಳು ಇದೀಗ ದಿವಾಳಿ ಅತ್ತ ಸಾಗ್ತಿವೆ. ಅದರಲ್ಲಿ ಬೆಂಗಳೂರಿನ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿ, ಕಲಬುರಗಿ, ಮಂಗಳೂರು, ಧಾರವಾಡ, ಶಿವಮೊಗ್ಗ, ಹಂಪಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯಗಳು ಅನುದಾನವಿಲ್ಲದೆ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿವೆ. ರಾಜ್ಯದಲ್ಲಿ ಸರ್ಕಾರಿ ವಿಶ್ವವಿದ್ಯಾಲಯಗಳು 32, ಖಾಸಗಿ ಯೂನಿವರ್ಸಿಟಿಗಳು 30, ಡೀಮ್ಡ್ ಟು ಬಿ ಯೂನಿವರ್ಸಿಟಿಗಳು 11. ಅವುಗಳಲ್ಲಿ ಬೆಂಗಳೂರಿನಲ್ಲೇ 19 ಖಾಸಗಿ ವಿಶ್ವವಿದ್ಯಾಲಯಗಳಿವೆ. ಇನ್ನು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸೇರಿದಂತೆ ರಾಜ್ಯದ ವಿಶ್ವವಿದ್ಯಾಲಯಗಳ ಸದ್ಯದ ಪರಿಸ್ಥಿತಿ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದೆ. ರಿಯಾಲಿಟಿ ಚೆಕ್ 1, ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರು. ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಉಂಟಾಗಿದೆ. ವರ್ಷಕ್ಕೆ 20 ಕೋಟಿ ಬಜೆಟ್ ಇದೆ. ಕಳೆದ ವರ್ಷದಿಂದ ಸರ್ಕಾರ ಅನುದಾನವನ್ನು ನೀಡಿಲ್ಲ. ಸರ್ಕಾರ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ. ಹೀಗಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಗಳು ಇದೀಗ ಆರ್ಥಿಕ ಪರಿಸ್ಥಿತಿ ಎದುರಿಸುತ್ತಿದ್ದಾವೆ. ನಾನೀಗ ಆ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಒಳಗಡೆ ಇದ್ದೇನೆ. ಇಲ್ಲಿ ಸಹ ಸರ್ಕಾರ ನಯಾ ಪೈಸಾ ಅನುದಾನ ಕೊಟ್ಟಿಲ್ಲ. ಹೀಗಾಗಿ ಈ ಒಂದು ವಿವಿ
ತುಂಬಾ ಆರ್ಥಿಕ ಪರಿಸ್ಥಿತಿ ಎದುರಾಗಿದೆ. ವರ್ಷಕ್ಕೆ 10 ಕೋಟಿ ಬೇಕಾಗುತ್ತೆ. ಬಟ್ ಕಳೆದ ವರ್ಷ 1 ರೂಪಾಯಿ ಅನುದಾನ ಕೊಟ್ಟಿಲ್ಲ ಅಂತ ಇಲ್ಲಿನ ವಿವಿಯ ಕುಲಪತಿಗಳು ಸಹ ಹೇಳ್ತಿದ್ದಾರೆ. ಹೀಗಾಗಿ ಒಂದ್ ಕಡೆ ಯೂನಿವರ್ಸಿಟಿ ನಡೆಸಲು ತುಂಬಾ ಕಷ್ಟ ಆಗ್ತಿದೆ. ಒಂದ್ ಕಡೆ ಫ್ಯಾಕಲ್ಟಿಗಳಿಗೆ ಸಂಬಳ ಕೊಡೋಕ್ಕಾಗಲ್ಲ. ಯಾಕಂದ್ರೆ ನಮಗೆ ಇಲ್ಲಿ ವಿದ್ಯಾರ್ಥಿಗಳ ಶುಲ್ಕ ಸೇರಿದಂತೆ 10 ಕೋಟಿ ಇಲ್ಲಿ ಅಮೌಂಟ್ ಬರಲಿದೆ. ಬಟ್ ನಮ್ಗೆ ಇನ್ನೂ 10 ಕೋಟಿ ಬೇಕಾಗುತ್ತೆ. ಈಗ ಗೆಸ್ಟ್ ಲೆಕ್ಚರ್ಗೆ ನಾವೇ ಈಗ ಸಂಬಳ ಕೊಡಬೇಕೆಂಬುದು ಒಂದ್ ಕಡೆ ಸರ್ಕಾರ ಸೂಚನೆ ಸಹ ನೀಡಿದೆ. ತುಂಬಾ ಕಷ್ಟ ಆಗುತ್ತೆ. ಒಂದ್ ಕಡೆ ಸಂಶೋಧನೆಗೆ ಹಣ ಮೀಸಲಿಟ್ಟಿಲ್ಲ ಸರ್ಕಾರ. ಹೀಗಾಗಿ ಹೀಗೆ ಮುಂದುವರೆದ್ರೆ ಒಂದ್ ಕಡೆ ತುಂಬಾ ಕಷ್ಟ ಆಗುತ್ತೆ. ಯೂನಿವರ್ಸಿಟಿ ಮುಚ್ಚುವ ಹಂತಕ್ಕೆ ಸಹ ಬರಬಹುದು. ಇನ್ನು ಈ ಬಗ್ಗೆ ಮಾತನಾಡಿ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯ ಆಂತರಿಕ ಸಂಪನ್ಮೂಲದಿಂದ 10 ಕೋಟಿ ಬರಲಿದೆ. 260 ಕಾಯಂ ಸೇರಿದಂತೆ ಗೆಸ್ಟ್ ಉಪನ್ಯಾಸಕರು ಬೋಧನೆಯನ್ನು ಮಾಡುತ್ತಿದ್ದಾರೆ. ಇದೀಗ ಅತಿಥಿ ಉಪನ್ಯಾಸಕರಿಗೂ ಕೂಡ ಸಂಬಳ ನೀಡಲು ಸರ್ಕಾರ ತಿಳಿಸಿದ್ದು ತುಂಬಾ ಕಷ್ಟ ಆಗ್ತಾ ಇದೆ. ಹೀಗಾಗಿ ವರ್ಷಕ್ಕೆ 10 ಕೋಟಿ ಅನುದಾನ ನೀಡಬೇಕು ಅಂತ ವಿಶ್ವವಿದ್ಯಾಲಯ ಕುಲಪತಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಅನುದಾನ ನಮಗೆ ಬೇಕಾಗುತ್ತೆ ಮತ್ತು ಇವುಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಎಲೆಕ್ಟ್ರಿಸಿಟಿ, ಕರೆಂಟು ಇಂಥದ್ದೆಲ್ಲ ಸೇರಿ ನಮಗೆ ಸುಮಾರು 16 ಲಕ್ಷ ರೂಪಾಯಿಗಳಷ್ಟು ವೆಚ್ಚ ಬರ್ತದೆ. ಹಾಸ್ಟೆಲ್ ಒಂದರ ನಿರ್ವಹಣೆಗೆ ನಮಗೆ ಒಂದು 50-60 ಲಕ್ಷ ರೂಪಾಯಿ ಹಣ ಬೇಕಾಗ್ತದೆ. ಇಲ್ಲಿವರೆಗೂ ನಮ್ಮ ವಿಶ್ವವಿದ್ಯಾಲಯದ ಅಸ್ತಿತ್ವಕ್ಕೆ ಬಂದಾಗಿನಿಂದ ಸರ್ಕಾರ ಯಾವಾಗಲೂ ಕೂಡ ನಮಗೆ 2 ಕೋಟಿಗಿಂತ ಹೆಚ್ಚು ಅನುದಾನ ಕೊಟ್ಟಿಲ್ಲ. ಒಮ್ಮೆ ಹಿಂದೆ, ಬಹಳ ಹಿಂದೆ 1.5 ಕೋಟಿ ಕೊಟ್ಟಂತೆ. ಆಮೇಲೆ ಕಳೆದ 2 ವರ್ಷಗಳ ಹಿಂದೆ ಕೇವಲ 50 ಲಕ್ಷ ರೂಪಾಯಿ ಅನುದಾನ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿವರೆಗೂ 6 ವರ್ಷಗಳಲ್ಲಿ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿರೋದು ಕೇವಲ 2 ಕೋಟಿ. ಇಲ್ಲ, ನಮಗೆ ನಮ್ಮ ಆಂತರಿಕ ಸಂಪನ್ಮೂಲಗಳನ್ನು ಮ್ಯಾಚ್ ಮಾಡಿಕೊಂಡು ವಿಶ್ವವಿದ್ಯಾನಿಲಯವನ್ನು ನಾವು ಸರಿಸಮಾನವಾಗಿ ಏನು ಯಾವುದನ್ನು ಖಾಸಗಿಯಾಗಿ ಮಾಡ್ತಿದ್ದಾರೆ ಅವರು ಕೊಡುವಂಥ ಎಲ್ಲ ಫೆಸಿಲಿಟಿ ಕೊಟ್ಟು ಮಾಡಬೇಕಾದ್ರೂ ಕೂಡ ಪ್ರತಿ ವರ್ಷ ಸರ್ಕಾರ ನಮಗೆ ಅಧ್ಯಾಪಕರ ಸಂಬಳವನ್ನು ಹೊರತುಪಡಿಸಿ ಒಂದು 10 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟರೂ ಕೂಡ ಇದನ್ನೊಂದು ಆಧುನಿಕವಾದ, ಸುಸಜ್ಜಿತವಾದ, ಮಾದರಿಯಾದಂಥ ಒಂದು ವಿಶ್ವವಿದ್ಯಾಲಯ ರೂಪಿಸಬಹುದು. ಸಂಶೋಧನೆಗಳಿಗೆ ಕೂಡ ನಾವು ಹಣವನ್ನು ಮೀಸಲಾಗಿಡಬಹುದು. ಹೌದು, ಇಲ್ಲಾಂದ್ರೆ ಕಷ್ಟ. ಇಲ್ಲಾಂದ್ರೆ ಇದೇನಾಗುತ್ತೆ, ಯಾವ ಆಶಯಗಳಿಗಾಗಿ ಇದನ್ನ ಈಗ ಉದಾಹರಣೆ ನಮ್ಮ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದು ಪದವಿಗಳನ್ನು ಕೊಡೋ ಕಾರಣಕ್ಕಾಗಲ್ಲ. ಪದವಿಗಳು ಕೊಡೋದಕ್ಕೆ ನಮ್ಮ ಸ್ಟೇಟ್ ಯೂನಿವರ್ಸಿಟಿ ಸೇವಾಗಿದೆ. ರಿಯಾಲಿಟಿ ಚೆಕ್ 2. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೂ ಸರ್ಕಾರದಿಂದ ಅನುದಾನ ನೀಡಿಲ್ಲ. ಆಂತರಿಕ ಸಂಪನ್ಮೂಲದಿಂದ ವಿಶ್ವವಿದ್ಯಾಲಯ ಅಭಿವೃದ್ಧಿಗೊಂಡಿದೆ. ವರ್ಷಕ್ಕೆ 100 ಕೋಟಿ ಬಜೆಟ್ ಒಳಗೊಂಡಿದೆ. 1,35,000 ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡುತ್ತಿದ್ದಾರೆ. ಆದರೆ 160 ಕಾಯಂ ಪ್ರಾಧ್ಯಾಪಕರು ಬೇಕಾಗಿದ್ದಾರೆ. 2018ರಿಂದ ವಿಶ್ವವಿದ್ಯಾಲಯ ಅಭಿವೃದ್ಧಿ ವಿಷಯಕ್ಕೆ ಅನುದಾನ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಕುಲಪತಿಗಳು. ನಮಗೆ ವರ್ಷಕ್ಕೆ ಬಜೆಟ್ ಒಂದು 100 ಕೋಟಿ ಎಷ್ಟಾಗುತ್ತೆ. ಸರ್ಕಾರದಿಂದ ವೇತನ ಬರುತ್ತೆ. ನಮಗೆ ವೇತನ ಬಿಟ್ಟು ಇನ್ಯಾವುದೇ ಅನುದಾನ ಈಗ ಸದ್ಯಕ್ಕೆ ಈ ವರ್ಷಕ್ಕೆ ಬಂದಿಲ್ಲ. ಮತ್ತೆ ಮುಂದಿನ ದಿನಗಳು ಬರೋ ನಿರೀಕ್ಷೆ ಇದೆ. ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ಅನುದಾನವನ್ನು ನೀಡುತ್ತಿಲ್ಲ. ಆದರೆ ಶುಲ್ಕ ಸೇರಿದಂತೆ ಹಲವು ದರ ಜಾಸ್ತಿ ಮಾಡುತ್ತಿದೆ. ಸರ್ಕಾರ ಈ ಕೂಡಲೇ ಅನುದಾನವನ್ನು ನೀಡಿ ಬಡ ಮಕ್ಕಳ ಭವಿಷ್ಯ ರೂಪಿಸಬೇಕೆಂದು ವಿದ್ಯಾರ್ಥಿ ಸಂಘಟನೆಗಳು ಒತ್ತಾಯಿಸಿವೆ. ಒತ್ತಾಯ ಮಾಡ್ತಕ್ಕಂಥದ್ದು ಏನಂತಂದ್ರೆ ಈ ಕೂಡಲೇ ಎಲ್ಲಾ ವಿಶ್ವವಿದ್ಯಾಲಯಗಳಿಗೆ ಮುಖ್ಯವಾಗಿ ಅನುದಾನವನ್ನ ಬಿಡುಗಡೆ ಮಾಡಬೇಕು. ಅದ್ರ ಜೊತೆಗೇನೆ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಒಂದು ಅಂಕಪಟ್ಟಿಯ ಹೆಚ್ಚುವರಿ ಹಣ ಶುಲ್ಕ ಏನು ಹೆಚ್ಚುವರಿ ಹಣ ವಸೂಲಿಯನ್ನ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ನೀವು ಕತ್ತರಿಯನ್ನ ಹಾಕಿ ಸರ್ಕಾರದಿಂದ ಹಣ ಭರಿಸಬೇಕಂತೇಳಿ. 5,000 ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ. ಹೀಗಾಗಿ ಒಂದ್ ಕಡೆ ಯೂನಿವರ್ಸಿಟಿನ, ಯಾಕಂದ್ರೆ ಇದು ಮಹಾರಾಣಿ ಯೂನಿವರ್ಸಿಟಿ ಅಂದ್ರೆ ತುಂಬಾ ಹಳೆಯ ಕಾಲದ್ದು ಬಿಲ್ಡಿಂಗು, ಇದು ಸಹ ಬಿಲ್ಡಿಂಗ್ ಅನ್ನ ರಿನೋವೇಷನ್ ಮಾಡಬೇಕಾಗತ್ತೆ. ಹೀಗಾಗಿ ಸರ್ಕಾರ ನಮಗೆ ಹೆಚ್ಚಿನ ಅನುದಾನ ಕೊಡಬೇಕೆಂಬುದು ಒಂದ್ ಕಡೆ ಇಲ್ಲಿನ ಕುಲಪತಿಗಳು ಒಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಒಂದು ವರ್ಷಕ್ಕೆ 10 ಕೋಟಿ ಕೊಟ್ಟರೆ ಮ್ಯಾನೇಜ್ ಸಹ ಮಾಡಬಹುದು ಅಂತ ಒಂದ್ ಕಡೆ ರಿಪಬ್ಲಿಕ್ ಕಾಂಡಕ್ಕೆ ಕುಲಪತಿ ಅವರು ಸ್ಪಷ್ಟನೆ ಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಧನು ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು.